ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಯಾರ ಹುಡುಗಿ ಚಾನಲ್ ಯಾವಾಗ್ಲೂ ಇವರೇ ಹೇಳ್ತಿರ್ತಾರೆ. ಸೊ ಇವತ್ತು ನಾನು ಹೇಳೋಣ ಅಂತ ಬಂದಿದ್ದೀನಿ. ಎಲ್ಲರೂ ಹೇಳ್ತಿದ್ರಿ ಇವರು ಮಾತ್ರ ವ್ಲಾಗ್ ಮಾಡಿ ಆನ್ ಮಾಡಿಲ್ವಾ, ಯಾವಾಗ್ಲೂ ಇವರೇ ಹೇಳ್ತಾ ಇದ್ರು. ಸೊ ಇವತ್ತು ನಾನು ಹೇಳೋಣ ಅಂತ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇವತ್ತು ಏನ್ ಶೂಟ್ ಅಂದ್ರೆ ಶಾರ್ಟ್ ಮೂವಿ ಶೂಟ್ ಮಾಡ್ತಿದೀವಿ. ಸೊ ಹೇಳು ಮುಂದೆ ನೀನು ಹೇಳುದಲ್ಲ. ಸೊ ಗೈಸ್ ಒಳ್ಳೆ ಕಂಟಿನ್ಯೂ ಮಾಡ್ತಾ ಒಳ್ಳೆ ಕಂಟಿನ್ಯೂ ಮಾಡ್ತಾ ಹೇಳು. ಚಿಕ್ಕದು ಶಾರ್ಟ್ ಮೂವಿ ಮಾಡೋಣ ಅಂತ. ಸೊ ಮುಂದೆ ಇನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಪೋರ್ಟ್ ಮಾಡಿ ಅಷ್ಟೇ. ಹಾ ಗೈಸ್ ಥ್ರಿಲ್ಲಿಂಗ್ ಟಾಕೀಸ್ ಅಂತ ಏನದು ನಿಮ್ಮ ಅಮ್ಮನ ಪಿಂಡ. ಗೈಸ್ ನಾನು ಹೇಳ್ತೀನಿ ಗೈಸ್, ಥ್ರಿಲ್ಲಿಂಗ್ ಟಾಕೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಥ್ರಿಲ್ಲಿಂಗ್ ಟಾಕೀಸ್ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಪೇಜ್ ಇದೆ ಗೈಸ್. ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಐಡಿ ನೇಮ್ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಮ್ ಟೀಮ್ ಯಾರ್ಯಾರು ಅಂತ ಶೋ ಮಾಡ್ತೀನಿ. ನಿಮಿಷ ಗೈಸ್, ಇವರೇನೆ ಟೀಮ್ ಡೈರೆಕ್ಟರ್ ಪ್ರಕಾಶ್, ಇವರೇನೇ ಇವರೊಬ್ರು ಅಶ್ವಿನಿ ಮತ್ತೆ ನಮ್ಮ ವಿಡಿಯೋ ಶೂಟ್ ಮಾಡ್ತಿರೋದು ಇವರೇನೆ. ಇಲ್ಲಿ ಇವತ್ತು ನಮ್ಮ ಒಂದು ಥ್ರಿಲ್ಲಿಂಗ್ ಟಾಕೀಸ್ ಯೂಟ್ಯೂಬ್ ಚಾನಲ್ ಗೆ ಒಂದು ಅವ್ರ ಮನೆನ ಸ್ಪಾನ್ಸರ್ ಮಾಡಿದ್ದಾರೆ. 2 ಕೋಟಿ ಮನೆನೇ ಕೊಟ್ಟಿದ್ದೀರಿ. ಯೋಗೇಶ್ ಅಣ್ಣ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಯೋಗೇಶ್ ಅಣ್ಣ, ಒಳ್ಳೇದಾಗಲಿ. ಹಾಗೆ ನಮ್ದೊಂದು ಡಿಬೇಟ್ ಶೋಗೆ ಅವರು ಆಂಕರಿಂಗ್ ಮಾಡ್ತಾರೆ. ಸೊ ಅದು ನಿಮ್ಗೆ ಬರುತ್ತೆ. ನೆಕ್ಸ್ಟ್ ನಾವೆಲ್ಲ ಅಪ್ಡೇಟ್ ಕೊಡ್ತೀವಿ, ಒಂದೊಂದಾಗ ಬರುತ್ತೆ. ಸೊ ಈಗ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋದೇ ನಮ್ ಕೆಲಸ. ಓಕೆ ಗೈಸ್, ಆಮೇಲೆ ನಾನು ಮನೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈಗ ಶಾರ್ಟಿಂಗ್ ಟೈಮ್ ಆಯ್ತು, ಕಟ್ ಮಾಡ್ತಾರೆ. ಬ್ರೋ ಇದು ಕಂಟಿನ್ಯೂಸ್ ಬ್ಲಾಗ್ ಮಾಡ್ತಾನೆ ಐತೆ. ಸ್ಟೋರೇಜ್ ಐತಲ್ಲ, ನನಗೂ ಕಳಿಸ್ಬಿಡಿ ಆಮೇಲೆ ಒಟ್ಟಿಗೆ. ಸ್ಮೈಲ್ ಇರ್ಲಿ. ಓಕೆ ರೆಡಿ ರೆಡಿ. ನನ್ನ ಎಂಟ್ರಿಗೆ ಹೋಗಿ ನನ್ನ ಎಂಟ್ರಿಂದ ಹೋಗಿ ಆದ್ರೆ ಅವ್ರು ಲೈಟ್ ಇದಾರಲ್ಲ, ತೆಗಿ ನಾವು ಇಲ್ಲಿಂದ ಇಲ್ಲಿಂದ. ಬೇಗ ಒಂದು ಫೋಕಸ್. ಇಲ್ಲಾಂದ್ರೆ ಈ ಕಡೆಯಿಂದ ತಗೋತೀರಾ? ಸಡನ್ಲಿ ಡೈಲಾಗ್ ಹೇಳ್ಬಿಟ್ಟು ರೈಟ್ ಆಫ್ ಆಗಿ ಹೋದ್ರೆ ಕಷ್ಟ. ಗೈಸ್ ನೋಡಿ, ಡೈರೆಕ್ಟರ್ ಸರಿ ಇಲ್ಲ, ನಮ್ ಡೈರೆಕ್ಟರ್. ಆಮೇಲೆ ಲೈಟ್ ಬಾಯ್ ಸರಿ ಇಲ್ಲ. ಏಯ್ ಕಷ್ಟಪಡ್ತಿದ್ದೀನಿ ಬ್ರೋ. ಲೈಟ್ ಬಾಯ್ ಕಷ್ಟಪಡ್ತಿದ್ದೀನಿ ಮಾಡಿ. ಗೈಸ್ ಲೈಟ್ ಬಾಯ್ ನೋಡಿ, ಲೈಟ್ ಫ್ರೆಂಡ್ಸ್ ನೋಡಿ, ಸಪೋರ್ಟ್ ನಮ್ ಪ್ರಕಾಶ್ ಅಣ್ಣ ಯಾರ್ನು ಏನು ಯಾರು ಕಾಣಿಸ್ಬಾರ್ದು ಅಂದ್ಬಿಟ್ಟು ಅಡ್ಡ ಬರ್ತೈತೆ ಅವಾಗಿಂದ. ನೋಡಿ ಗೈಸ್ ಇನ್ನೊಂದು ಕಾಮಿಡಿ ಏನ್ ಗೊತ್ತಾ, ಅವಳು ಗ್ಯಾಸ್ ನ ಏನ್ ಮಾಡಿಲ್ಲ, ಟೀಸ್ ಕಾಯಿಸ್ತಿದ್ದಾಳೆ. ಇನ್ನೂ ಹೊಗೆ ಬಂದ್ರೆ ಚೆನ್ನಾಗಿರ್ತಿತ್ತು. ಹಾ ಹೊಗೆ ಬಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅವಾಗ್ಲೇ ನೀನ್ ಬಿಸಿ ಮಾಡ್ಬಿಟ್ಟಿದ್ದ, ಇವಾಗ ಇಟ್ಕೊ ಏನು ಮಾಡ್ಕೊಳ್ಳಲ್ಲ. ಸಪೋರ್ಟ್ ಮಾಡ್ಬೇಕು. ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡು, ನಾನು ಹಿಂಗೆ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಏನ್ ಗೊತ್ತಾ, ಒಬ್ಬ ವ್ಯಕ್ತಿಗೆ ಯಾವತ್ತೂ ಸಪೋರ್ಟ್ ಮಾಡ್ಬೇಕು. ಇಲ್ಲ ಅಯ್ಯೋ ಅವ್ರು ಆಡಲ್ಲ ಅಂತಂದ್ರೆ ಅವ್ರು ಆಡಲ್ಲ. ಸೊ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಒಂಥರ ಜೋಶ್ ಬರುತ್ತೆ ಒಳಗಡೆಯಿಂದ, ಅವಾಗ ಆಟ ಆಡ್ತಾರೆ. ತಿಳ್ಕೊಳ್ಳಿ ನೀವು. 1 ಓವರಿಗೆ ಎಷ್ಟು ಬಾಲು? 1 ಓವರ್ ಎಷ್ಟು ಎಷ್ಟು 4 ಒಂದೇ ತಾನೆ ಫಸ್ಟ್. ಗೈಸ್ 6 ಅಂತಾನೆ ಹೇಳಿದ್ದು, ನನಗೆ ಕೇಳಿಸಿಲ್ಲ ಅಷ್ಟೇನೆ. ಓಕೆ, ಒಂದ್ ಟೀಮಲ್ಲಿ ಎಷ್ಟು ಜನ ಆಡ್ತಾರೆ ಕ್ರಿಕೆಟ್? ಈಗ ಇನ್ನೊಂದು ಕ್ವಶನ್. ನಿಮ್ಗೆ ಈಗ ಟಾಸ್ ಹಾಕ್ತಾರೆ. ಸೊ ನಿಮ್ಗೆ ಬ್ಯಾಟಿಂಗ್ ಫೀಲ್ಡಿಂಗ್ ಅಂತ ಕೇಳಿದ್ರೆ ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ಅಲ್ಲ, ನೀವು ತಪ್ಪು ಕೇಳಿದ್ರಿ. ನಿಂಗೀಗ ಟಾಸ್ ಹಾಕ್ತಾರೆ, ಫೀಲ್ಡಿಂಗ್ ಬೌಲಿಂಗ್ ಅಂತ ಕೇಳ್ತಾರೆ. ಯಾವ್ದು ಸೆಲೆಕ್ಟ್ ಮಾಡ್ತೀರಾ? ನಾನು ಹೇಳ್ಕೊಟ್ಟಿದ್ದೀನಿ. ಫೀಲ್ಡಿಂಗ್ ಅಂದ್ರೆ ನಿಮ್ ಫೀಲ್ಡಿಂಗ್ ಮಾಡೋದು, ಬೌಲಿಂಗ್ ಅಂದ್ರೆ ಹಿಂಗ್ ಮಾಡೋದು. ಯಾವ ಸೆಲೆಕ್ಟ್ ಮಾಡ್ತೀಯ? ಎರಡು ಒಂದೇ ಟೀಮ್ ಅಲ್ಲ.
ಒಂದೇ ಸೆಲೆಕ್ಟ್ ಮಾಡು. ನನ್ಗೇನೆ ಅದು ಹೇಳ್ಕೊಟ್ಟಿದ್ದೀನಿ ಬ್ರೋ ಆಲ್ರೆಡಿ. ಅದೇ ಅಮ್ಮ ಅವಳು ಕೇಳ್ಬಿಟ್ಟು ಅಮ್ಮ ಸೊ ನಾವು ಕೇಳಿರೋ ಕ್ವಶನ್ಗೆ ಇವರು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಸೊ ನಮ್ಮ ಕಡೆಯಿಂದ ಆ ಕಪ್ಪು ಈ ಕಪ್ಪು ಆಮೇಲೆ ಇನ್ನ ಏನೋ ಕೇಳ್ಬೇಕಿತ್ತು. ತಡಿ ಇನ್ನೇನಾದ್ರು ಕೇಳಿದ್ರು ಕ್ರಿಕೆಟ್ ಬಗ್ಗೆ. ಬ್ರೋ ಕ್ರಿಕೆಟ್ ಬಗ್ಗೆ ಏನಾರ ಕ್ವಶನ್ಸ್ ಇದೆಯಾ? ನಾನು ಹೇಳ್ತೀನಿ ಕೇಳಿ. ಹ್ಮ್. ಇವೆರಡು ಲೈನ್ ಇರ್ತಾರೆ, ಈ ಕಡೆ ಹಾಕಿದ್ರೆ ವೈಡ್, ಈ ಕಡೆ ಹಾಕಿದ್ರೆ ವೈಡ್, ಮಧ್ಯದಲ್ಲಿ ಬಿಟ್ಟರೆ ಕರೆಕ್ಟ್ ಬರುತ್ತೆ ಬಾಲ್ ಅಂತ. ಈಗ ಬಂದು ವಿಕೆಟ್ ಕೊಡೋದು ಔಟು ಅಷ್ಟೇ. ಇದೇನ ವಿಕೆಟ್ ಇಲ್ಲಿ ವಿಕೆಟ್ ಅದು LKG ಮಕ್ಕಳು ಗೊತ್ತದು. ಇವಾಗ ಕ್ರಿಕೆಟ್ ಏನಾದ್ರು ಹೊಸ್ದಾಗಿ ಏನಾರ ಗೊತ್ತಿಲ್ದಿರೋ ಟೆಕ್ನಿಕ್ ಹೇಳಿ. ನಂಗೆ ಆಡಕ್ ಬರಲ್ಲ, ಅದೇ ಟೆಕ್ನಿಕ್ ಗೆಲ್ಲಕ್ ಅವ್ರಿಗೆ ಅಲ್ಲ. ಸೊ ಗೈಸ್ ಬರೀ ಬ್ಲಾಗ್ ಆಗ್ತೈತೆ, ಬರೀ ವಿಡಿಯೋ ಆಗ್ತೈತೆ. ರೆಡಿ? ನೀರು ಪ್ಲೀಸ್. ಇಲ್ಲ ಇರ್ತವೆ, ಕುಡಿ. ಸಾಕಾ? ನಾನೈತಲ್ಲ ಮತ್ತೆ ಒಂದು ಶಾಟ್ ಅಲ್ವಾ? ಒಂದ್ಸರಿ ಭಯ ಪಟ್ಬಿಟ್ಟು ಕೋತಿ ಬರೋದೇಂತ ಇಲ್ಲ. ಓಕೆ ರೈಟ್ ಆಗ್ಬಿಡ್ರಿ. ಆಕ್ಷನ್. ನೋಡ್ಬಿಟ್ಟು ಆಮೇಲೆ ನೀನು ಅಂದ್ಬಿಟ್ಟು ಹಿಂಗ್ ಹೊಡೆಯತರ ಹಿಂಗ್ ಹೋಗ್ಬೇಕು. ಅವ್ರು ನಕ್ಕೋದ್ರಲ್ಲ ಅದು ಜಾಸ್ತಿ ಕರೆಕ್ಟ್ ಬಸ್ಕಿರಲ್ಲ, ಎದ್ರಿಕೊಂಡಲ್ಲ. ನೀವು ಸ್ವಲ್ಪ ಬಿಸಿ ಸ್ವಲ್ಪ ಏನಾದ್ರು ಮಾಡ್ತಾರೆ ಹಿಂಗೆ ಮೇಲ್ಗಡೆ ಅದ್ರಲ್ಲಿ ಏನಾದ್ರು ಮೇಲ್ಗಡೆ ಅದ್ರ ಏನು ಹಿಂದೆ ಆಕ್ಷನ್. ಡೈಲಾಗ್ ಹೇಳಿಲ್ಲ, ಡೈಲಾಗ್ ಇಲ್ಲ, ಸ್ಲೋ ಮೋಷನ್ ಇದು. ನೀನು ಅವಳು ಇದ್ ಮಾಡಿ ಮತ್ತೆ ಟೀ ಮಾಡಕ್ ಹೋದಾಗ ನೀನ್ ಮತ್ತೆ ಅವಳಿಗೆ ಏನಾದ್ರು ಇದ್ ಮಾಡಕ್ ಹೋಗ್ಬೇಕು. ಹೇಳ್ಕೊಡ್ಬೇಕು ಕರೆಕ್ಟ್. 2 ಸತಿ ಇದೊಂದು ಮಾಡ್ತೀರಾ, ಆಮೇಲೆ ಮೂರನೇ ಟೇಕ್. ಅವಳು ಮತ್ತೆ ವಾಪಸ್ ಟೀ ಮಾಡಕ್ ಹೋಗ್ತಾಳೆ, ಅವಾಗ ಅವಳು ಸೊಂಟ ಇಲ್ಲ ಹೋಗು, ಅವಾಗ ಅವಳು ಮತ್ತೆ ಇದ್ ಮಾಡ್ತಾಳೆ. ಅದಾದ್ಮೇಲೆ ಡೈಲಾಗ್ ಕರೆಕ್ಟಾಗಿ ಮಾಡಿ. ತಗೋ. ಒಂದೊಂದು ಶಾರ್ಟ್ ಆಕ್ಷನ್. ಎಷ್ಟೊಂದು ಬೇಕಂತೆ. ಇದು ಸಾಕು ಮತ್ತೆ ಇನ್ನೊಂದು ತಗೊಳ್ಳಿ. ಆ ಕಡೆ ತಿರ್ಕೊಳ್ಳಿ ನೀವು. ತಿರ್ಕೊಳ್ತೀರಲ್ಲ ಆ ಕಡೆಗೆ ಅಲ್ಲಿ ತಗೊಳ್ಳಿ. ಈ ಕಡೆ ತಿರ್ಕೊಳ್ಳಿ. ಆ ಕಡೆ ತಿರ್ಕೊಳ್ತೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ. ರೆಡಿ? ಡೈಲಾಗ್ ಹೇಳ್ಕೊಡ್ಬೇಕು. ಸ್ಲೋ ಮೋಷನ್ ಒಂದು ಮಿಸ್ ಆಯ್ತು. ಇದಕ್ಕೆ ಅಲ್ಲಿ ಟಾಪ್ ಹೋಗಿ. ರೆಡಿ? ಮತ್ತೆ ಇನ್ನೊಂದ್ಸಲ ಅವಳು ಟೀ ಮಾಡಕ್ ತಿರ್ತಿರ್ತಾಳಲ್ಲ ಅವಾಗ. ರೆಡಿ? ಆಕ್ಷನ್. ಕೋತಿ ಈಗ ಡೈಲಾಗ್ ಹೇಳ್ಕೊಡ್ತಾರೆ. ಏನೋ ಮಾ ಏನ್ ಗೊತ್ತಾ ಅಂತ ಅನ್ಸವ. ಮಾ ಏನ್ ಗೊತ್ತಾ, ನೀನ್ ನೋಡ್ತಾ ಇದ್ರೆ ಅವಳು ಬಿಸ್ಕೆಟ್ ತರ ಕಾಣ್ತಾ ಇದೀಯ, ನಿನ್ನೆ ತಿನ್ಬಿಡ್ಬೇಕು ಅನ್ನಿಸ್ತಾ ಇದೆ ಗೊತ್ತಾ. ರೆಡಿ? ಹೀರೋ ರೆಡಿ? ಒಂದೇ ಟೇಕು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಸ್ಟಾರ್ಟ್ ಆಗಬೇಕು. ರಿಹರ್ಸಲ್ ಹೇಳ್ಕೊಡ್ತಾವ ನೋಡ್ರಪ್ಪ. ರೊಮ್ಯಾಂಟಿಕ್ ಆಗಿ ಹೇಳ್ಬೇಕು ಕಣೋ ಎಕ್ಸ್ಪ್ರೆಷನ್.
ಅಲ್ಲ ಒಂದ್ ಸ್ಟೆಪ್ ಹಿಂದಕ್ಕೆ ಹೋಗಿ ಅಂದ್ರಲ್ಲ ನೀವೆಲ್ಲ ಅದ್ರಲ್ಲ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಗೊತ್ತಾ, ನೀನು ನೋಡ್ತಿದ್ರೆ ಬಿಸ್ಕೆಟ್ ಹೋಯ್ತು ಹೋಯ್ತು ಹೋಯ್ತು. ಕನ್ಫ್ಯೂಸ್ ಆಗ್ತಾ ಇತ್ತು. ಹೆಂಗ್ ಮಾಡ್ತಿದ್ರಿ ಅಣ್ಣ? ಇಲ್ಲಪ್ಪ, ಅಯ್ಯೋ ಇದೆಲ್ಲ ಮಾಡ್ಬೇಕು ನೋಡಿ. ಆನೆಲ್ಲ ಇದೆ. ರೆಡಿನಾ? ಒಂದ್ ನಿಮಿಷ ತಗೋತೀರಾ? ಗ್ರೀನ್ ಲೈಟ್ ಬರ್ಬೇಕಲ್ಲ, ಗ್ರೀನ್ ಲೈಟ್ ಗ್ರೀನ್ ಇದ್ರೆ ಓಕೆ. ಗ್ರೀನ್ ಈ ಕಡೆ ಕರ್ಸ್ಕೊಬಿಡಿ. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಗೊತ್ತಾ, ಇವತ್ತು ನೀನ್ ನೋಡಕ್ಕೆ ಸೇಮ್ ಬಿಸ್ಕೆಟ್ ತರಂಗೆ ಇತ್ತು, ಇನ್ನ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸುತ್ತೆ. ಓಕೆನಾ? ಸ್ವಲ್ಪ romantic ಆಗಿ ಹಾಗೆ ತಂದ್ಬಿಡು ನೀವು, ಓಕೆನಾ? ಕೈ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಕಾಣುತ್ತಾಗ. ಕೂದಲು ಹಿಂಗ್ ಮಾಡಿದ್ರೆ ಇಟ್ಕೊಳ್ಳೋದ್ಕಿಂತ ಡೈಲಾಗ್ ಹೇಳ್ಬಿಟ್ಟು ಅಲ್ಲಿ ಕಿಸ್ಕೊಡೋದು ಈ ಕಡೆ. ಹಿಂಗ್ ಬಿಟ್ಟು ಮತ್ತೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸ್ದಾಗ ಹಿಂಗ ನನ್ಬಿಟ್ಟು ಅದು ಲಾಸ್ಟ್ ಸರಿ ಕಿಸ್ಕೊಡೋ ತರ ಹೋಗ್ಬೇಕು. ಅವಾಗ ಹೋಗ್ತಾ ಇರ್ತಾರೆ. ಅಂತ ಹೇಳ್ಬಿಟ್ಟು ಹೋಗೋತಾಗೆ ಏನ? ಹೋಗೋತಾಗೆ ಅಂದೆ. ಇದು ಅಡ್ಡ ಅಡ್ಡ ತರ್ತಿದ್ಯಾ? ರೆಡಿನಾ? ರೆಡಿನಾ? ಅದು voice Rehearsal ಹೋಗ್ತಾ ಮುಗಿತಾ ಇದೆ. ನಿಮ್ಗೆ ಏನ್ರ? ಹೊರಗಡೆ ಹೊರಗಡೆ. ರೆಡಿ ರೆಡಿನಾ? ನೋಡ್ಬಿಟ್ಟಿಲ್ಲ ಈಗ. ಶೇಡೋ ಬರ್ತಾ ಇದೆ. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಗೊತ್ತಾ, ಇವತ್ತು ಯಾಕೋ ನಿಮ್ ಬಿಸ್ಕೆಟ್ ತರ ಕಾಣಿಸ್ತಿದ್ಯಾ, ನೀನ ನೋಡ್ತಾ ಇದ್ರೆ ಕಚ್ಚಿ ಕಚ್ಚಿ ತಿನ್ಬೇಕು ಅನಿಸ್ತಾ ಇದೆ. ಕಟ್. ಎಲ್ಲ ಹಿಂಗ್ ತೊಳ್ಬೇಕು ಕೈ ಅನ್ನೋದಲ್ಲ. ನೀನು ಸರಿ ಒಂಚೂರು ಜೋರಾಗಿ ಹೇಳಿ ಡೈಲಾಗ್. ಸಾಕ ಡೈಲಾಗ್ ವಯಸ್ಸು? ಕೇಳುತ್ತೆ Fight ಇದೆ. ಸ್ವಲ್ಪ ರೊಮ್ಯಾಂಟಿಕ್ ಆಗಿ ರೊಮ್ಯಾಂಟಿಕ್ ಆಗಿ ಕಿಸ್ ಕೊಡ್ಬೇಕಾದ್ರೆ ಹಿಂಗ್ ಬರ್ಬೇಕು, ಫೀಲ್ ಮಾಡ್ಕೊಂಡು ಹಿಂಗ್ ಅವ್ರು ನೋಡಿ ಅವ್ರು ಹೇಳ್ತಾರೋ ವಯಸ್ಸಲ್ಲಿ ಆಟಾಡೋರೆ. ಬನ್ನಿ ನಾನು ನೆಕ್ಸ್ಟ್ ನಮ್ಮ ಅಣ್ಣ ಅಂತ ಹೇಳ್ತಾರಲ್ವಾ, ಅವ್ರದ್ದು ಆ ಕಡೆ ತಗೋತೀವಿ. ಫಸ್ಟ್ ನಿಂತೆಲ್ಲ ಮುಗಿಸ್ಕೋಬೇಕು, ಓಕೆನಾ? ನಮ್ಮ ಹೇಳ್ತಾರೆ, ನಮ್ಮ ಅಣ್ಣ ಬಂದ್ರೆ ನಿನ್ಗೆ ಒಂದ್ 2 ಬಿಸ್ಕೆಟ್ ಕೊಡ್ತಾರಲ್ಲ, ನೀನು ಅಂದ್ಬಿಟ್ಟು ಆ ಕಡೆ ನೋಡಿ ಅವ್ರು 3 ಜನ ನಿಂತಿರ್ತಾರೆ. ಅವ್ರು ನೋಡಿ ಶಾಕ್ ಆಗ್ಬೇಕು ನೀನು. ನಮ್ಮ ಜನ ಬಂದು ಮಾಡ್ತಿರ್ತೀವಿ. ಫಸ್ಟ್ ಇವ್ರ ಅಣ್ಣ ಅಂದಾಗ ಸೊ ಅಂತ ಹಿಂಗ್ ತಿರುಗಿ ಗೊತ್ತಿನ ನಿಂತಿರ್ತಾರೆ. ಅವ್ರು 3 ಜನ ನಿಂತಿರ್ತಾರೆ. ಅವ್ರು ನೋಡ್ಬಿಟ್ಟು ಈಗ ಹೇಳ್ತಾರೆ. ಓ ಇವ್ರು ಬೇರೆ ಬಂದು ರೆಡಿನಾ? ಈ ಕಡೆ ಬಾ, ಲೇಟ್ ಆನ್ ಮಾಡ್ಬೇಕು. ಚೆಲ್ಲಿರ್ತಾರೆ, ಸ್ವಲ್ಪ ಮುಂದ್ಗಡೆಯಿಂದ ಬಾ. ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಬಿಡಿ. ರಿಹರ್ಸಲ್ ಮಾಡ್ಕೊಳ್ಳಿ, ಒಂದೇ ಟೇಕ್ ತಗೋಬಹುದು. ಪ್ರಾಕ್ಟೀಸ್ ಮಾಡಿದ್ರು ಹೋಯ್ತು, ಬರಲ್ಲ. ಹೌದಾ? ರೆಡಿನಾ? ರೆಡಿ, ಮುಂದೆ ಬರ್ತೀನಿ. ಅವಾಗ ನೀನ್ ಸ್ಟಾರ್ಟ್ ಮಾಡ್ಬೇಕು. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಆ ಕಡೆ ತಗೊಳ್ಳಿ ಈಗ. ಅವ್ರದ್ದು ಸಾಕ್ ಬಿಡ್ರಿ. ರಿಟೇಕ್. ಪೊಸಿಷನ್ ಮಾನಿಟರ್ ತಾಳಿ ಮಾನಿಟರ್ ಮಾನಿಟರ್ ತೊಗೊಳ್ಳಿ. ಮಾನಿಟರ್ ತಾಳಿ ಪ್ರಾಕ್ಟೀಸ್ ಅಣ್ಣ ಅಡ್ರೆಸ್ ಅಂದಾಗ ನೆನಪಾಯ್ತು ಅಷ್ಟೇ ತಾನೇ ನಂದು ಇವಾಗ ಸದ್ಯಕ್ಕೆ. ಏನ್ ಅಡ್ರೆಸ್ ಒಂದಾಗ ನೆನಪಾಯ್ತು. ನಮ್ ಗಂಟ ಸರ್ ಇದಾರಲ್ಲ ಅಂತ ಅಷ್ಟವ ನೋಡಿ, ಟೇಕ್ ತಗೋತೀನಿ. ಮಾಡಿದ್ರ ರೆಡಿ? ಒಂದ್ಸಲ ಹೇಳಿ ಡೈಲಾಗ್. ಅದಕ್ಕೆ ಇತ್ತೀಚೆಗೆ ಅಂತ, ಅದಕ್ಕೆ ಅಂತಾನೆ ಶುರು ಆಗೋದು. ಅದಕ್ಕೆ ಇತ್ತೀಚೆಗೆ ಎಲ್ಲರೂ ಸೇರ್ಕೊಂಡವ್ರಿಗೆ ಲವ್ ಗೋರು ಅಂತ ಅಡ್ರೆಸ್ ಅಡ್ರೆಸ್ ಅದಕ್ಕೆ ಒಂದ್ ನಿಮಿಷ. ಓಕೆ, ಇತ್ತೀಚೆಗೆ ಅದಕ್ಕೆ ಇತ್ತೀಚೆಗೆ ಅವ್ರು ಎಲ್ಲರೂ ಸೇರ್ಕೊಂಡು ಲವ್ ಲವ್ ಗುರು ಅಂತ ಅಡ್ಡ ಹೆಸರು ಇಟ್ಟಿರೋದು. ಅಡ್ಡ ಹೆಸರು ಇಟ್ಟಿರೋದು, ಕರೆಯೋದು ಇಲ್ಲ ಇಟ್ಟಿರೋದು. ಕರೆಯೋದು ಅಂತ ಹಂಗೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದಕ್ಕೆ ಇತ್ತೀಚೆಗೆ ಕರೀತಾರಪ್ಪ, ಅಡ್ರೆಸ್ ಕರೀತಾರ. ಅಡ್ರೆಸ್ ಕರೆಯೋದು. ಕನ್ಫ್ಯೂಸ್ ಇವಳಿಗೆ ಮಾಟ್ಲಿಗೆ ನಕ್ಕಿ ಸಾಕ್ತಾ ಇರಲ್ಲ. ಅದಕ್ಕೆ ಇತ್ತೀಚೆಗೆ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಲವ್ ಗುರು ಅಂತ ಅಡ್ಡ ಹೆಸರು ಕರೆಯೋದು. ಅಡ್ಡ ಹೆಸರು ಕರೆಯೋದು. ಎಲ್ರಿಗೂ ಗೊತ್ತಲ್ಲ ಕರೆಯೋದು. ಹೇಳ್ಬಿಡ್ರಿ ಇನ್ನೊಂದ್ಸಲ ಅಡ್ರೆಸ್. ಕರೀತಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ದಿರೋ ವಿಷಯ ಹೇಳೋದು. ಒಂದೊಂದ್ ಸೆಂಟೆನ್ಸ್ ಅಲ್ಲಿ ಒಂದೊಂದು ಓಕೆ ಸರಿ, ಹೇಳ್ತೀನಿ ನೋಡಿ. ಒಂದು ಟೇಕು ಕರೆಯೋದು. ಚಿಕ್ಕ ರೆಡಿ?
ಓಕೆ ರೆಡಿ 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 ಆಗ್ಲೇನೆ. ಅದಕ್ಕೆ ಇತ್ತೀಚೆಗೆ ಎಲ್ರು ಅವ್ರನ್ನ ಲವ್ ಗುರು ಅಂತ ಕರೆಯೋದು. ಅಡ್ಡ ಹೆಸರು ಕರೆಯೋದು. ಹೇಳಿದ್ರೆ ಎಷ್ಟೋ ಚೆನ್ನಾಗಿದೆ. ಅಡ್ಡ ಹೆಸರು ಅಂತ ಒಂದ್ ಸೇರಿಸ್ಕೊಳ್ಳಿ ಅಷ್ಟೇ. ಅದಕ್ಕೆ ಇತ್ತೀಚೆಗೆ ಎಲ್ರು ಸೇರ್ಕೊಂಡು ಅಂತ ಲವ್ ಗುರು ಹೋದ್ರು ಅಂತ ಅಡ್ಡ ಹೆಸರು ಕರೆಯೋದು. ಅದಕ್ಕೆ ಅವ್ರು ಖುಷಿಯಾಗಿ ಇಟ್ಟಿರೋದು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಓಕೆ ರೆಡಿ. ಅದಕ್ಕೆ ಇತ್ತೀಚೆಗೆ ಎಲ್ರು ಸೇರ್ಕೊಂಡ್ರು ಲವ್ ಗುರು ಅಂತ ಅಡ್ಡ ಹೆಸರು ಕರೀತಾರೆ. ಬ್ಯೂಟಿ ನೋಡಿ ಈಗ ಹೆಂಗ್ ಬರುತ್ತೆ. ಇಷ್ಟೆಲ್ಲರೂ ಸಾಕಲ್ಲ? ಕರೀತಾರೆ ಅನ್ನೋದನ್ನ ಹೊಸ ವಿಷಯ ಹೇಳ್ದಂಗೆ, ಅವ್ರಿಗೆ ಗೊತ್ತಿಲ್ಲದ ವಿಷಯನ ಹೇಳ್ದಂಗೆ. ಇವಾಗ ಹೇಳಿದ್ದಾರೆ, ನೆಕ್ಸ್ಟ್ ಹೇಳ್ತಾರ ಕ್ಯಾಮ್ರಾ ಮುಂದೆ ನೋಡೋಣ. ಏದಿನ ಅಡ್ಡೆ ಸಂದಾಗ ನೆನಪಾಯ್ತು, ನಮ್ಮ ಗಣಿತ ಸರಿ ಇದಾರಲ್ಲ ಅಂತ ಅಲ್ಲಿಗೆ ಎಷ್ಟು ಕಟ್ ಮಾಡುವ ನೆಕ್ಸ್ಟ್. ಸೊ ಗೈಸ್, ಇವತ್ತು ಡೇ 1 ಶೂಟ್ ಮುಗ್ದಿದೆ. ಸೊ ನಿಮ್ಗೆ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ ಗಂಟೆ ಹೊಡೀರಿ, ಗಂಟೆ ಗಂಟೆ ಸಬ್ಸ್ಕ್ರೈಬ್, ಯೂಟ್ಯೂಬ್ ಸಬ್ಸ್ಕ್ರೈಬ್ ಗಂಟೆ ಹೊಡೀರಿ. ಬಾಯ್ ಹೇಳ್ಬಿಡ್ರಿ ಕೊನೆದಾಗಿ. ಬಾಯ್.